ನಮ್ಮ ಮಾಜಿ ಜಿಲ್ಲಾಧ್ಯಕ್ಷ ಅನಗೋಡಿ ವೀರೇಶ್ ಅವರು ಪದೇ ಪದೇ ನಮ್ಮ ನಾಯಕರಾದ ರೇಣುಕಾಚಾರ್ಯ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಸ್ವಾಮಿ, ನೀವು ಜಿಲ್ಲಾಧ್ಯಕ್ಷ ಆದಾಗ ನಮ್ಮ ಜಿಲ್ಲೆಯಲ್ಲಿ 6 ಜನ MLA ಇದ್ದರು. ನಿನ್ನ ಅದೇ ಅಧ್ಯಕ್ಷತೆಯಲ್ಲಿ ಈಗ ಎಷ್ಟು ಚೆನ್ನಾಗಿದ್ದಾರೆ? ಯಾವ ತಾಲೂಕಿಗೆ ಹೋಗಿದ್ದೀರಿ? ಯಾವ ಕಾರ್ಯಕರ್ತರಿಗೆ ಮಾತಾಡ್ಸಿದಿರಿ? ಎಷ್ಟು ಕೆಲಸ ಮಾಡಿದಿರಿ? ನೀವು ಮನಸ್ಪೂರ್ವಕವಾಗಿ ಸಂಘಟನೆ ಮಾಡಿದರೆ 6 ಜನದಲ್ಲಿ 8 ಜನ ಶಾಸಕರು ಗೆಲ್ಬೇಕಿತ್ತು. ನಿಮ್ಮ ಕೊಡುಗೆ ಏನು? ಪದೇ ಪದೇ ನಮ್ಮ ನಾಯಕರು ರೇಣುಕಾಚಾರ್ಯ ಅವ್ರ ಬಗ್ಗೆ ಹಿರಿಯರು, ಈ ಅಖಂಡ ಚಿತ್ರದುರ್ಗ ಜಿಲ್ಲೆ ಇದ್ದಾಗ ಅಧ್ಯಕ್ಷ ಅಂತ ರವೀಂದ್ರನಾಥ್ ಅವ್ರು ಬಂದರೆ ಎಲ್ಲ ಪಾರ್ಟಿಯವರು ಸಹ ಗೌರವ ಕೊಡ್ತಾರೆ. ಅವ್ರ ಬಗ್ಗೆನೂ ಸಹ ಕೇವಲ ಮಾತಾಡ್ತೀರಿ. ರೇಣುಕಾಚಾರ್ಯ ಅವ್ರ ಬಗ್ಗೆ ಮಾತಾಡ್ತೀರಿ, ಹಿರಪಣ್ಣವ್ರ ಬಗ್ಗೆ ನಿಮ್ಮನ್ನು ನೀವೇನು ಅಂತ ತಿಳ್ಕೊಂಡಿರಿ? ನೀವೊಬ್ಬರೇ ಪಕ್ಷ ಕಟ್ಟಿರೋದು ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಕ್ಕೆ ಬಂದಿದೆ. ಪದೇ ಪದೇ ಈ ಪತ್ರಿಕೆಗೆ ಹೇಳಿಕೆ ಕೊಡೋದು, ಕಾರ್ಯಕರ್ತರ ಬಗ್ಗೆ ಮಾತಾಡೋದು, ನಾಯಕರ ಬಗ್ಗೆ ಮಾತಾಡೋದು ಮುಂದುವರಿಸಿದರೆ ತಕ್ಕ ಸಮಯದಲ್ಲಿ ತಕ್ಕ ಉತ್ತರ ಕೊಡ್ಬೇಕಾಕೈತಿ ಅಂತೇಳಿ ಎಲ್ಲರಿಗೂ ಹೇಳ್ತಾ ಇದ್ದಾವೆ. ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ.